ಮ್ಯಾಂಡ್ರಿನ್ ಕಾಲರ್ ಬ್ಲೌಸ್ ಪ್ರಾಯಶಃ ತುಂಬಾ ಸುಂದರವಾದದ್ದು, ಎಲ್ಲ ಕಾಲಕ್ಕೂ ಹೊಂದುವಂತದ್ದು. ಇದು ನಿಮ್ಮ ಸೀರೆಗೆ ಅಪೇಕ್ಷಣೀಯ ಸೊಬಗನ್ನು ನೀಡುತ್ತದೆ. ನೀವು ಈ ರೀತಿಯ ಬ್ಲೌಸ್ಗಳನ್ನು ಇನ್ಸ್ಟಾಗ್ರಾಮ್ ಸಮಾರಂಭಕ್ಕೆ ಹಾಕಿಕೊಳ್ಳುವುದಾದರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನೀವು ಮ್ಯಾಂಡ್ರಿನ್ ಕಲರ್ ಬ್ಲೌಸ್ಗೆ ಬೇಕಾಗಿರುವ ಪೀಸ್ ಅನ್ನು ಟೆಂಪ್ಲೇಟ್ ಸಹಾಯದಿಂದ ಕಟ್ ಮಾಡುವುದು, ಲೈನಿಂಗ್ ಬಟ್ಟೆ ಮತ್ತು ಮುಖ್ಯವಾದ ಬಟ್ಟೆಯನ್ನು ಸೇರಿಸಿ ಹೊಲೆಯುವುದು, ಬ್ಲೌಸ್ನ ಮುಂಭಾಗ ಮತ್ತು ಹಿಂಭಾಗವನ್ನು ಸೇರಿಸುವುದು, ಬಾಯ್ ಸ್ಟ್ರಿಪ್ಸ್ ನಿಂದ ಹೆಮ್ ಮಾಡುವುದು, ಜಿಪ್ಪರ್ ಅನ್ನು ಸೇರಿಸುವುದು ಮತ್ತು ಕೊನೆಯಲ್ಲಿ ಕಾಲರ್ ಅನ್ನು ಹೇಗೆ ಹೈಲೈಟ್ ಮಾಡುವುದೆಂದು ಕಲಿಯುವಿರಿ. ಬೇಕಾಗಿರುವ ವಸ್ತುಗಳು: 45 ಇಂಚು ಅಗಲವಿರುವ 1 ಮೀಟರ್ ಸೀಕ್ವೆಲ್ ಬಟ್ಟೆ, 45 ಇಂಚು ಅಗಲವಿರುವ 1 ಮೀಟರ್ ಲೈನಿಂಗ್ ಬಟ್ಟೆ, 1/4 ಮೀಟರ್ ದಪ್ಪಗಿರುವ ಇಂಟರ್ ಲೈನಿಂಗ್ ಫ್ಯೂಸಿಂಗ್, www.ushasiv.com ನಿಂದ ಡೌನ್ಲೋಡ್ ಮಾಡಲಾದ ಮ್ಯಾಂಡರಿನ್ ಬ್ಲೌಸ್ ಟೆಂಪ್ಲೇಟ್ ಬೇಕಾಗುತ್ತದೆ, 14 ಇಂಚಿನ ಓಪನ್ ಮಾಡಬಹುದಾದ ಮೆಟಾಲಿಕ್ ಜಿಪ್ಪರ್, 2 ಹುಕ್ ಮತ್ತು ಕಣ್ಣಿನ ಜೊತೆ, ಬೀಡೆಡ್ ಪಿನ್ನುಗಳು, ಚಾಕ್, ಮೆಜರಿಂಗ್ ಟೇಪ್, ಐರನ್, ಸ್ಕೇಲ್, ಉಷಾ ಜನೋಮಿ ಜಿಪ್ಪರ್ ಫುಟ್, ಹ್ಯಾಂಡ್ ನೀಡಲ್, ಕತ್ತರಿ ಮತ್ತು ಮ್ಯಾಚಿಂಗ್ ದಾರಗಳು. ಹಂತ 1: ಟೆಂಪ್ಲೇಟ್ನಂತೆ ಮಾರ್ಕ್ ಮಾಡುವುದು, ಕಟ್ ಮಾಡುವುದು. ನಾವು ಸೀಕ್ವೆನ್ ಬಟ್ಟೆಯಿಂದ ಪ್ರಾರಂಭಿಸೋಣ. ಬಟ್ಟೆಯನ್ನು ಬಿಡಿಸಿ ಉದ್ದವಾಗಿ ಮಡಿಚಿ ಮೇಜಿನ ಮೇಲಿಡಬೇಕು. ಬಲಭಾಗ ನೋಡುವಂತಿರಬೇಕು. www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಮ್ಯಾಂಡರಿನ್ ಬ್ಲೌಸ್ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲಿಡಿ. ಮುಂಭಾಗದ ಟೆಂಪ್ಲೇಟ್ ಅನ್ನು ಈ ರೀತಿ ಇಡಬೇಕು. ಆನಂತರ ಹಿಂಭಾಗದ ಟೆಂಪ್ಲೇಟ್ ಅನ್ನು ಇಡಿ. ನಿಮಗೆ ಕಾಣುವಂತೆ ಮಡಿಚಿರುವ ಹಿಂಭಾಗವನ್ನು ಬಟ್ಟೆಯ ಮೇಲೆ ಇಟ್ಟಿರುವುದಿಲ್ಲ, ಏಕೆಂದರೆ 2 ಬೇರೆ ಬೇರೆ ಪೀಸ್ಗಳು ಬೇಕು. ಮಿಕ್ಕಿರುವ ಬಟ್ಟೆಯನ್ನು ಈ ರೀತಿ ಕಾಲರ್ ಟೆಂಪ್ಲೇಟಿಗೆ ಹೊಂದಿಸಬೇಕು. ನೀವು ಸೀಮ್ ಅಲೋಯನ್ಸ್ ಮೇಲೆ ಇಟ್ಟಿದ್ದೀರಾ ಎಂದು ಖಾತ್ರಿಪಡಿಸಿಕೊಳ್ಳಿ. ಬೀಡೆಡ್ ಪಿನ್ಗಳ ಸಹಾಯದಿಂದ ಪಿನ್ ಮಾಡಿ. ಒಂದು ಚಾಕ್ ತೆಗೆದುಕೊಂಡು ಬಟ್ಟೆಯ ಮೇಲೆ ಮಾರ್ಕ್ ಮಾಡಬೇಕು. ನಿಧಾನವಾಗಿ ಬಟ್ಟೆಯ ಮೇಲೆ ಟ್ರೇಸ್ ಮಾಡಿ. ಇದಾದ ನಂತರ ಪಿನ್ನುಗಳನ್ನು ತೆಗೆಯಿರಿ. ಟೆಂಪ್ಲೇಟ್ ಅನ್ನು ತೆಗೆದು ಬಟ್ಟೆಗಳನ್ನು ಮತ್ತೆ ಪಿನ್ ಮಾಡಿ, ಆಗಲೇ ಬಟ್ಟೆಯನ್ನು ಕತ್ತರಿಸುವಾಗ ಅದು ಅಲುಗದೆ ಇರುತ್ತದೆ. ಕತ್ತರಿಯನ್ನು ಬಳಸಿ ಬಟ್ಟೆಯ ಪೀಸುಗಳನ್ನು ಕತ್ತರಿಸಬೇಕು. ಮುಂಭಾಗದಿಂದ ಪ್ರಾರಂಭಿಸಿ ಕಾಲರ್ ಮತ್ತು ಕೊನೆಯವರೆಗೆ ಈ ರೀತಿ ಕತ್ತರಿಸಿ. ಇದೇ ರೀತಿ ಟೆಂಪ್ಲೇಟ್ ಅನ್ನು ಬಳಸಿ ಸ್ಯಾಟಿನ್ ಲೈನಿಂಗ್ ಫ್ಯಾಬ್ರಿಕ್ ಅನ್ನು ಕತ್ತರಿಸಿಕೊಳ್ಳಬೇಕು. ನಮಗೆ ಸ್ಯಾಟಿನ್ ಲೈನಿಂಗ್ ಬಟ್ಟೆಯ 2 ಪೀಸ್ಗಳು ಕಾಲರ್ಗೆ ಬೇಕಾಗುತ್ತದೆ. ಇದಕ್ಕೆ ಮುಂಭಾಗ, ಹಿಂಭಾಗ ಕಾಲರ್ ಪೀಸ್ ಬೇಕಾಗುತ್ತದೆ. ಎಲ್ಲಾ ಪೀಸಸ್ ಆದ ನಂತರ ಫ್ಯೂಸಿಂಗ್ ಅನ್ನು ತೆಗೆಯಿರಿ. ಫ್ಯೂಸಿಂಗ್ ಹೆಚ್ಚಾದ ಭದ್ರತೆಯನ್ನು ಒದಗಿಸುತ್ತದೆ ಮತ್ತು ಅದರ ಆಕಾರವನ್ನು ಅದು ಕಾಯ್ದುಕೊಳ್ಳುತ್ತದೆ. ಇದನ್ನು ನಾವು ಕಾಲರ್ಗೆ ಬಳಸುತ್ತೇವೆ. ಶೈನಿಂಗ್ ಇರುವ ಭಾಗ ಬಟ್ಟೆಯ ತಪ್ಪಾದ ಭಾಗ ಬಟ್ಟೆಗೆ ಅಂಟಿಕೊಳ್ಳುತ್ತದೆ. ಈಗ ಈ ವಿತೌಟ್ ಸೀಮ್ ಅಲೌನ್ಸ್ ಕಾಲರ್ ಟೆಂಪ್ಲೇಟ್ ಅನ್ನು ಫ್ಯೂಸಿಂಗ್ ನ ಬಲಭಾಗದ ಮೇಲೆ ಇಡಿ. ಒಂದು ಚಾಕ್ ಅನ್ನು ತೆಗೆದು ಅದರ ಮೇಲೆ ಟ್ರೇಸ್ ಮಾಡಿ. ನಾವು ಕಾಲರ್ ಟೆಂಪ್ಲೇಟ್ಗೆ ಯೂಸ್ ಮಾಡಿದ್ದಕ್ಕಿಂತ ಇದು ಸ್ವಲ್ಪ ಕಿರಿದಾಗಿರುವುದೆಂಬುದನ್ನು ಗಮನಿಸಿ. ಕಾಲರ್ ಪೀಸ್ ಅನ್ನು ಕಟ್ ಮಾಡಿ. ಜೋಪಾನವಾಗಿರಿ, ಕರ್ವ್ಡ್ ಪೀಸ್ನ ಹತ್ತಿರ ತಪ್ಪಾಗುವ ಸಾಧ್ಯತೆ ಇರುತ್ತದೆ.
ಈಗ ಮಿಕ್ಕಿರುವ ಸ್ಯಾಟಿನ್ ಲೈನಿಂಗ್ ಬಟ್ಟೆಯನ್ನು ತೆಗೆದುಕೊಂಡು ಅರ್ಧಕ್ಕೆ ಮಡಚಿ. ಆನಂತರ ಎಕ್ಸ್ಟ್ರಾ ಬಟ್ಟೆಯನ್ನು ಕತ್ತರಿಸಿ. ಈಗ ಈ ಬಟ್ಟೆಯಿಂದ ಬಾಯೋ ಸ್ಟ್ರಿಪ್ ಅನ್ನು ಕಟ್ ಮಾಡೋಣ. ಈ ಬಟ್ಟೆಯ ತುದಿಯಿಂದ 1.5 ಇಂಚ್ ಅಳತೆ ಮಾಡಿ ಮಾರ್ಕ್ ಮಾಡಿ. ಇದನ್ನು ಪೂರ್ತಿ ಬಟ್ಟೆಗೆ ಮಾಡಬೇಕು. ಇದಾದ ನಂತರ ರೂಲರ್ ತೆಗೆದುಕೊಂಡು ಪಾಯಿಂಟ್ ಮಾಡಿರುವ ಸಹಾಯದಿಂದ ಗೆರೆಗಳನ್ನು ಹಾಕಬೇಕು. ಸ್ಟ್ರಿಪ್ ಅನ್ನು ಕಟ್ ಮಾಡಿ. ಇದೇ ವಿಧಾನವನ್ನು ಇನ್ನು 2 ಸ್ಟ್ರಿಪ್ಸ್ಗೆ ಮಾಡಬೇಕು. ನಿಮ್ಮ ಹತ್ತಿರ ಒಟ್ಟು 3 ಬಾಯೋ ಸ್ಟ್ರಿಪ್ಸ್ ಇರಬೇಕು. ಈ ಎಲ್ಲಾ ಪೀಸುಗಳೇ ಮ್ಯಾಂಡರಿನ್ ಕಾಲರ್ ಬ್ಲೌಸ್ ಹೊಲೆಯಲು ಬೇಕಾಗಿರುವುದು. ಒಂದು ಸಣ್ಣ ರೀಕ್ಯಾಪ್. ಇದು ನಮ್ಮ ಮುಂಭಾಗ, ಇದು ಕಾಲರ್ ಮತ್ತು ಇದು ಫ್ಯೂಸಿಂಗ್, ಇದು ಹಿಂಭಾಗ ಮತ್ತು ಇದು ಬಾಯೋ ಸ್ಟ್ರಿಪ್. ಹಂತ 2, ಬಟ್ಟೆಯ ಲೈನಿಂಗ್ ಅನ್ನು ಸೀಕ್ವೆನ್ಸ್ ಬಟ್ಟೆಯೊಂದಿಗೆ ಸೇರಿಸುವುದು ಮತ್ತು ಡಾಟ್ ಅನ್ನು ಸೃಷ್ಟಿಸುವುದು. ಮುಂಭಾಗದ ಪೀಸ್ ಅನ್ನು ಲೈನಿಂಗ್ ನೊಂದಿಗೆ ತೆಗೆದುಕೊಂಡು ಈ ರೀತಿ ಪಿನ್ ಮಾಡಿ. ಫ್ಯಾಬ್ರಿಕ್ ಅನ್ನು ತೆರೆಯಿರಿ. ಸೀಕ್ವೆನ್ಸ್ ಬಟ್ಟೆಯ ತಪ್ಪಾದ ಭಾಗವನ್ನು ಸೀಕ್ವೆನ್ಸ್ ಬಟ್ಟೆಯ ಸರಿಯಾದ ಭಾಗಕ್ಕೆ ಇಲ್ಲಿ ತೋರಿಸಿರುವಂತೆ ಇಡಬೇಕು. ನಾವೀಗ ಸೀಕ್ವೆನ್ಸ್ ಬಟ್ಟೆಯ ಮುಖ್ಯವಾದ ಭಾಗವನ್ನು ಲೈನಿಂಗ್ ಬಟ್ಟೆ ಇಟ್ಟು ಪೂರ್ತಿಯಾಗಿ ಹೊಲೆಯಬೇಕು. ಪೀಸಸ್ ಅನ್ನು ಉಷಾ ಜೆನೋಮಿ ವಂಡರ್ ಸ್ಟಿಚ್ ಪ್ಲಸ್ ಹತ್ರ ತೆಗೆದುಕೊಂಡು ಹೋಗಿ ಬಟ್ಟೆಯನ್ನು ಪ್ರೆಸರ್ ಫುಟ್ ನ ಕೆಳಗೆ ಈ ರೀತಿ ಹೊಂದಿಸಿ. ಸ್ಟಿಚ್ ಸೆಲೆಕ್ಟೆಡ್ ಡೈಲ್ ಅನ್ನು ಎಗೆ ಸೆಟ್ ಮಾಡಿ ಸ್ಟಿಚ್ ಲೆಂತ್ ಅನ್ನು 2.5ಗೆ ಇಡಿ. ಹೊಲೆಯಲು ಪ್ರಾರಂಭಿಸಿ. ಯಾವುದಾದರೂ ತುದಿಯನ್ನು ತಲುಪಿದಾಗ ಪಿವಿಟಿಂಗ್ ಟೆಕ್ನಿಕ್ ಅನ್ನು ಬಳಸಿ ಇದರಲ್ಲಿ ಸೂಜಿ ತೆಗೆಯದಂತೆ ಬಟ್ಟೆಯಲ್ಲಿ ಇರುವಂತೆಯೇ ತಿರುಗಿಸಬಹುದು. ಮುಂಭಾಗದ ಪೂರ್ತಿ ತೋಳಿನ ಬಟ್ಟೆಯ ಭಾಗದಿಂದ ಹಿಡಿದು ನೆಕ್ ಲೈನ್ ಮತ್ತು ಸೈಡ್ಸ್ ಅನ್ನು ಹೊಲೆಯಬೇಕು. ದಾರವನ್ನು ಕತ್ತರಿಸಿ. ನಿಮ್ಮ ಮುಂಭಾಗ ನೋಡಲು ಈ ರೀತಿ ಕಾಣಬೇಕು. ಆದರೆ ಇನ್ನೂ ಇದು ಪೂರ್ತಿಯಾಗಿಲ್ಲ. ಟೆಂಪ್ಲೇಟ್ ಅನ್ನು ತಂದು ಬಟ್ಟೆಯ ಇನ್ನೊಂದು ಅರ್ಧ ಭಾಗದಲ್ಲಿ ಈ ರೀತಿ ಇಡಬೇಕು. ಬಟ್ಟೆಯ ಕೆಳಭಾಗದಲ್ಲಿ 2 ನಾಚಸ್, ಮಧ್ಯದಲ್ಲಿ ಒಂದು ಡಾಟ್ ಅನ್ನು ಕಾಣಬಹುದು. ಇದೇ ಡಾಟಿಗೆ ಬೇಕಾದ ಮಾರ್ಕಿಂಗ್ಗಳು. ಇಲ್ಲಿ ತೋರಿಸಿರುವಂತೆ ಡಾಟ್ ಅನ್ನು ಈ ರೀತಿ ಚಾಕ್ ಸಹಾಯದಿಂದ ಮಾರ್ಕ್ ಮಾಡಿ. ಇದಾದ ನಂತರ ಟೆಂಪ್ಲೇಟ್ ಅನ್ನು ತಿರುಗಿಸಿ 3 ಪಾಯಿಂಟ್ ಅನ್ನು ಇನ್ನೊಂದು ಅರ್ಧಕ್ಕೂ ಮಾರ್ಕ್ ಮಾಡಿ. ಈಗ ಟೆಂಪ್ಲೇಟ್ ಅನ್ನು ತೆಗೆಯಿರಿ. ಈ ರೂಲರ್ ಸಹಾಯದಿಂದ 2 ನಾಚಸ್ ಮತ್ತು 1 ಡಾಟ್ ಅನ್ನು ಸೇರಿಸಿ ಇಲ್ಲಿ ನೋಡುವಂತೆ ತ್ರಿಕೋಣಾಕಾರವನ್ನು ಸೃಷ್ಟಿಸಬೇಕು. ಎರಡೂ ಕಡೆಗಳಲ್ಲೂ ಈ ರೀತಿ ಮಾಡಿ. ನಿಮ್ಮ ಗೆರೆಗಳು ಸ್ಟ್ರೈಟ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಈ ಡಾಟ್ಸ್ ಗಳನ್ನು ನಾವೀಗ ಹೊಲೆಯಬೇಕು. 2 ತುದಿಯನ್ನು ಮ್ಯಾಚ್ ಮಾಡಿ ಲೈನಿಂಗ್ ನ ಮೇಲೆ ಈ ರೀತಿ ಹೊಲೆಯಬೇಕು. ಹೊಲಿಗೆಯನ್ನು ಭದ್ರಗೊಳಿಸಲು ರಿವರ್ಸ್ ಹೊಲಿಗೆಯನ್ನು ಹಾಕಲು ಮರೆಯಬೇಡಿ. ದಾರವನ್ನು ಕತ್ತರಿಸಿ ಇನ್ನೊಂದು ಕಡೆಯೂ ಇದೇ ರೀತಿ ಹೊಲೆಯಿರಿ. ಲೈನ್ ಅನ್ನು ಮ್ಯಾಚ್ ಮಾಡಿ ಅದರ ಮೇಲೆ ಹೊಲೆಯಿರಿ. ಇದಾದ ನಂತರ ಎಕ್ಸ್ಟ್ರಾ ದಾರಗಳನ್ನು ಕತ್ತರಿಸಿ. ನಿಮ್ಮ ಮುಂಭಾಗದ ಪೀಸ್ ನೋಡಲು ಮುಂಭಾಗದಿಂದ ಮತ್ತು ಹಿಂಭಾಗದಿಂದ ಕಾಣಬೇಕು. ಈಗ ಹಿಂಭಾಗದ ಪೀಸನ್ನು ತೆಗೆದು ಅನ್ಪಿನ್ ಮಾಡೋಣ. ಮುಂಭಾಗದ ಪೀಸಿನಂತೆ ಹಿಂಭಾಗದ ಪೀಸಿನಲ್ಲಿ 2 ಬೇರೆ ಬೇರೆ ವಿಭಾಗವಿದೆ. ಲೈನಿಂಗ್ ಅನ್ನು ಹೊರತುಪಡಿಸಿ. ಏಕೆ ಎಂದು ಯೋಚಿಸುತ್ತಿರುವಿರಾದರೆ ಇದು ಬ್ಲೌಸ್ನ ಓಪನಿಂಗ್ ಮತ್ತು ಕ್ಲೋಷರ್ ಭಾಗದಲ್ಲಿ ಜಿಪ್ಪರ್ಸ್ ಇರುತ್ತದೆ.
ಮುಂಭಾಗದ ಪೀಸಿನ ತರ ಸೀಕ್ವೆನ್ ಬಟ್ಟೆಯ ತಪ್ಪಾದ ಭಾಗವನ್ನು ಸ್ಯಾಟಿನ್ ಲೈನಿಂಗ್ ಬಟ್ಟೆಯ ಸರಿಯಾದ ಭಾಗದ ಮೇಲೆ ಇಡಬೇಕು. ನಾವು ಲೈನಿಂಗ್ ಬಟ್ಟೆಯನ್ನು ಮೇನ್ ಬಟ್ಟೆಗೆ ಸೇರಿಸಲಿದ್ದೇವೆ, ಇದನ್ನು ಪೂರ್ತಿಯಾಗಿ ಹೊಲೆಯುವ ಮೂಲಕ. ಈಗ ಬಟ್ಟೆಯನ್ನು ಊಷಾ ವಂಡರ್ ಸ್ಟಿಚ್ ಪ್ಲಸ್ ಹತ್ರ ತೆಗೆದುಕೊಂಡು ಹೋಗಿ ಒಂದು ಪೀಸನ್ನು ಹೊಲೆಯುವುದರೊಂದಿಗೆ ಪ್ರಾರಂಭಿಸಿ. ವಿಡಿಯೋದಲ್ಲಿ ತೋರಿಸಿರುವಂತೆ ಎಲ್ಲಾ ಕಡೆಯೂ ಹೊಲೆಯಿರಿ. ಬಟ್ಟೆಯ ತುದಿಗೆ ಬರುವಾಗ ಪಿವೆಟ್ ಟೆಕ್ನಿಕ್ ಅನ್ನು ಬಳಸಿ. ಇದರಿಂದ ನಿರಂತರವಾದ ಒಂದೇ ಹೊಲಿಗೆ ಇರುತ್ತದೆ. ದಾರವನ್ನು ಕತ್ತರಿಸಿ ಈಗ ಇನ್ನೊಂದು ಭಾಗಕ್ಕೆ ಹೋಗೋಣ. ನಿಮ್ಮ ಹೊಲೆದಿರುವ 2 ಪೀಸ್ಗಳು ನೋಡಲು ಈ ರೀತಿ ಕಾಣಬೇಕು. ಈಗ ಹಿಂಭಾಗದ ಡಾಟ್ಸ್ ಮೇಲೆ ಕೆಲಸ ಮಾಡೋಣ. ಹಿಂಭಾಗದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲಿಟ್ಟು 3 ಪಾಯಿಂಟ್ಗಳನ್ನು ತೋರಿಸಿರುವಂತೆ ಮಾರ್ಕ್ ಮಾಡಿ. ಟೆಂಪ್ಲೇಟ್ ಅನ್ನು ತಿರುಗಿಸಿ ಇದೇ ರೀತಿ ಇನ್ನೊಂದು ಪೀಸಿಗೂ ಮಾರ್ಕ್ ಮಾಡಿ. ಇದಾದ ನಂತರ ರೂಲರ್ ಅನ್ನು ಬಳಸಿ ಪಾಯಿಂಟ್ ಮಾಡಿರುವ ಡಾಟ್ ಅನ್ನು ಸೇರಿಸಬೇಕು. ನೀವು ನೇರವಾದ ಗೆರೆಯನ್ನು ಹಾಕಿದ್ದೀರಾ ಎಂದು ಗಮನಿಸಿ. ಈ ಡಾಟ್ಗಳನ್ನು ಹೊಲೆಯಲು ಬಾಟಮ್ ಡಾಟ್ ಪಾಯಿಂಟ್ ಅನ್ನು ಅಲೈನ್ ಮಾಡಿ ಈ ರೀತಿ ಬಟ್ಟೆಯನ್ನು ಮಡಚಿ ಮಾರ್ಕ್ ಮಾಡಿರುವ ಗೆರೆಯ ಮೇಲೆ ಹೊಲೆಯಿರಿ. ರಿವರ್ಸ್ ಹೊಲಿಗೆ ಈ ಹಂತಕ್ಕೆ ತುಂಬಾನೇ ಮುಖ್ಯ. ಇದೇ ವಿಧಾನವನ್ನು ಇನ್ನೊಂದು ಪೀಸಿಗೂ ಪುನರಾವರ್ತಿಸಬೇಕು. ಎಕ್ಸ್ಟ್ರಾ ದಾರಗಳನ್ನು ಕತ್ತರಿಸಿ ನಮ್ಮ ಹೊಲೆದಿರುವ ಡಾಟ್ಗಳು ನೋಡಲು ಈ ರೀತಿ ಕಾಣಬೇಕು. ಹಂತ 3. ಮುಂಭಾಗ ಮತ್ತು ಹಿಂಭಾಗ ಭುಜದ ಪೀಸ್ ಅನ್ನು ಸೀಮ್ ಅನ್ನು ಹೊಲೆಯುತ್ತಾ ಸೇರಿಸುವುದು. ಮುಂದೆ ನಮ್ಮ ಪಟ್ಟಿಯಲ್ಲಿರುವುದು ಮುಂಭಾಗ ಮತ್ತು ಹಿಂಭಾಗದ ಪೀಸ್ ಅನ್ನು ಭುಜದ ಪೀಸ್ನೊಂದಿಗೆ ಸೇರಿಸುವುದು. 2 ಹಿಂಭಾಗದ ಪೀಸ್ ಅನ್ನು ಮುಂಭಾಗದ ಪೀಸ್ನ ಮೇಲೆ ಇಡಬೇಕು, ಮುಂಭಾಗವನ್ನು ನೋಡುವಂತೆ. ಈಗ 2 ಭುಜಗಳನ್ನು ಪಿನ್ ಮಾಡಿ. ಪ್ರೆಸರ್ ಫುಟ್ಟಿಗೆ ಭುಜದ ತುದಿ ಭಾಗವನ್ನು ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಇನ್ನೊಂದು ಭುಜದ ಭಾಗಕ್ಕೂ ಹೀಗೆ ಮಾಡಬೇಕು. ಇದು ನಮ್ಮ ನೇರ ಹೊಲಿಗೆಗಳು, ಆದರೆ ಫ್ರೇಡ್ ಎಡ್ಜಸ್ ಅನ್ನು ನಿಯಂತ್ರಿಸಿ. ಈಗ ನಾವು ಜಿಗ್ಜಾಗ್ ಹೊಲಿಗೆಯನ್ನು ಎಲ್ಲದರ ಮೇಲೂ ಹಾಕಬೇಕು. ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು ಸಿ ಗೆ ಸೆಟ್ ಮಾಡಿ ಸ್ಟಿಚ್ ಲೆಂತ್ ಅನ್ನು 1.5 ಗೆ ಇಡಿ. ಈಗ ಭುಜದ ತುದಿಯನ್ನು ಹೊಲೆಯಿರಿ. ಗಮನವಿರಲಿ, ಜಿಗ್ಜಾಗ್ ಹೊಲಿಗೆಗೆ ರಿವರ್ಸ್ ಹೊಲಿಗೆಯ ಅಗತ್ಯವಿರುವುದಿಲ್ಲ. ಇದಾದ ನಂತರ ಹೆಚ್ಚುವರಿ ದಾರಗಳನ್ನು ಕತ್ತರಿಸಿ. ಬಟ್ಟೆ ಈಗ ಇನ್ನೂ ನೀಟಾಗಿ ಕಾಣುತ್ತಿದೆ ಅಲ್ವಾ? 2 ಪೀಸ್ಗಳನ್ನು ಸೇರಿಸಿ ಹೊಲಿದ ಮೇಲೆ ನೋಡುವುದಕ್ಕೆ ಈ ರೀತಿ ಕಾಣಿಸುತ್ತೆ. ಭುಜದ ನಂತರ ಈಗ ಸೈಡ್ಸ್ ಅನ್ನು ಹೊಲೆಯೋಣ. ವಿಡಿಯೋದಲ್ಲಿ ನೋಡುವಂತೆ ಸೈಡ್ಸ್ ಅನ್ನು ಪಿನ್ ಮಾಡಿ ಈಗ ಸೀಮ್ ಅಲೌನ್ಸ್ ಮೇಲೆ ಹೊಲೆಯೋಣ. ಪ್ರೆಸರ್ ಫುಟ್ನ ಕೆಳಗೆ ಬಟ್ಟೆಯನ್ನು ಇಟ್ಟು ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು ರೀಸೆಟ್ ಮಾಡಿ ಎ ನಲ್ಲಿ ಇಡಿ. ಇದು ನೇರವಾದ ಹೊಲಿಗೆ ಮತ್ತು ಸ್ಟಿಚ್ ಲೆಂತ್ ಅನ್ನು 2.5 ಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ರಿವರ್ಸ್ ಹೊಲಿಗೆಯನ್ನು ಹಾಕಿ ಹೊಲಿಗೆಯನ್ನು ಭದ್ರಗೊಳಿಸಿ.
ಕೊನೆಗೆ ಬಂದ ನಂತರ ಪ್ರೆಸರ್ ಫುಟ್ ಅನ್ನು ತೆಗೆದು ದಾರವನ್ನು ಕತ್ತರಿಸಿ ಮತ್ತು ಇನ್ನೊಂದು ಕಡೆ ಹೊಲೆಯಿರಿ. ಹೊಲೆಯುವ ಇದೇ ವಿಧಾನವನ್ನು ಅನುಸರಿಸಿ. ನಿಮ್ಮ ಹೊಲಿಗೆ ನೋಡಲು ಈ ರೀತಿ ಇರಬೇಕು. ಹಂತ 4. ಬಾಯ್ ಸ್ಟ್ರಿಪ್ ಅನ್ನು ಆರ್ಮ್ ಹೋಲಿಗೆ ಸೇರಿಸುವುದು, ಬಾಟಮ್ ಅನ್ನು ಹೆಮ್ ಮಾಡುವುದು. ಬ್ಲೌಸಿನ ಮೂಲ ರಚನೆ ತಯಾರಾಗಿದೆ. ಮುಂದೆ ನಮ್ಮ ಪಟ್ಟಿಯಲ್ಲಿ ಬಾಯ್ ಸ್ಟ್ರಿಪ್ ಅನ್ನು ಸೇರಿಸುವುದು. ಒಂದು ಸ್ಟ್ರಿಪ್ ಬಾಟಮಿಗೆ ಮತ್ತು ಇನ್ನೊಂದನ್ನು ಆರ್ಮ್ ಹೋಲಿಗೆ ಉಪಯೋಗಿಸುತ್ತೇವೆ. ಸುಮಾರು 2 ಇಂಚ್ ಬಾಯ್ ಸ್ಟ್ರಿಪ್ನ ಪ್ರಾರಂಭದಲ್ಲಿ ಬಿಡಬೇಕು ಮತ್ತು ಸ್ಟ್ರಿಪ್ನ ಬಲಭಾಗವನ್ನು ಬಲಭಾಗದ ಬಟ್ಟೆಯ ಮೇಲೆ ಆರ್ಮ್ ಹೋಲಿನ ಸುತ್ತಲೂ ಇಡಬೇಕು. ಪ್ರೆಸರ್ ಫುಟ್ನಲ್ಲಿ ಬಟ್ಟೆಯ ಕೊನೆಯನ್ನು ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ನೀವು ಪ್ರಾರಂಭಿಸಿದ ಜಾಗಕ್ಕೆ ತಲುಪಿದಾಗ ನಿಲ್ಲಿಸಿ. ಜಾಯಿಂಟ್ ವರೆಗೂ ಸ್ಟ್ರಿಪ್ ಅನ್ನು ಅಲೈನ್ ಮಾಡಿ ಬಾಯ್ ಸ್ಟ್ರಿಪ್ ಅನ್ನು ಈ ರೀತಿ ನೇರವಾಗಿ ಹೊಲೆಯಿರಿ. ಹೆಚ್ಚಾಗಿರುವ ಸ್ಟ್ರಿಪ್ ಅನ್ನು ಅರ್ಧ ಇಂಚು ಬಿಟ್ಟು ಕತ್ತರಿಸಿ. ಈಗ ಮಿಕ್ಕಿರುವ 2 ಇಂಚುಗಳನ್ನು ಹೊಲೆಯಿರಿ ಮತ್ತು ಬಾಯ್ ಸ್ಟ್ರಿಪ್ನ ಸ್ಟ್ರೀಮ್ ಅನ್ನು ಚಪಟೆ ಮಾಡಿ ಅದರ ಮೇಲೆ ಹೊಲೆಯಿರಿ. ಇದಾದ ಮೇಲೆ ಇನ್ನೊಂದು ಆರ್ಮ್ ಹೋಲಿಗೂ ಮುಂದುವರೆದು ಇದೇ ವಿಧಾನವನ್ನು ಅನುಸರಿಸಿ. ನಮ್ಮ ಆರ್ಮ್ ಹೋಲ್ಸ್ ಈಗ ಮುಗಿದಿದೆ. ಈಗ ಬ್ಲೌಸ್ನ ಬಾಟಮಿಗೆ ಹೋಗೋಣ. ಬಾಯ್ ಸ್ಟ್ರಿಪ್ ಅನ್ನು ಅರ್ಧಕ್ಕೆ ಮಡಚಿ ಹಿಂಭಾಗವನ್ನು ನೋಡುವಂತೆ ಇದು ಬ್ಲೌಸ್ನ ಬಾಟಮ್ ಭಾಗದ ಎದುರಲ್ಲಿ ಇಡಬೇಕು. ಬಾಯ್ ಸ್ಟ್ರಿಪ್ನ ಮಡಚಿರುವ ಭಾಗ ಮೇಲಕ್ಕಿರಬೇಕು ಮತ್ತು ಓಪನ್ ತುದಿಯ ಕೆಳಗಿರಬೇಕು. ಬ್ಲೌಸ್ನ ಬಾಟಮ್ ತುದಿಯನ್ನು ಒಳಭಾಗಕ್ಕೆ ಮಡಚಬೇಕು. ಆರಂಭದಲ್ಲಿ 3/4 ಇಂಚಿನಷ್ಟು ಸ್ಟ್ರಿಪ್ ಅನ್ನು ಬಿಟ್ಟು ಬಿಡಬೇಕು. ನಿಮ್ಮ ಕೈಯನ್ನು ಭದ್ರವಾಗಿಟ್ಟುಕೊಂಡು ಬಾಯ್ ಸ್ಟ್ರಿಪ್ ಅನ್ನು ಪೂರ್ತಿಯಾಗಿ ಮಡಚಿ. ಆಗಲೇ ಹೊಲಿಗೆ ಸರಿಯಾಗಿ ಬೀಳುತ್ತದೆ. ಎಲ್ಲಾ ಭಾಗದಲ್ಲೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬ್ಲೌಸಿನ ಮುಂಭಾಗದಿಂದ ಹಿಂಭಾಗದವರೆಗೂ ಹಾಗೆ ಓಪನಿಂಗ್ ವರೆಗೂ ಹೊಲೆಯುತ್ತಾ ಹೋಗಿ. ಇನ್ನೊಂದು ಬದಿಯ ಓಪನಿಂಗ್ಗೆ ತಲುಪಿದಾಗ ತುದಿಯಲ್ಲಿ ಮತ್ತೆ 3/4 ಇಂಚಿನಷ್ಟು ಬಾಯ್ ಸ್ಟ್ರಿಪ್ ಅನ್ನು ಬಿಟ್ಟು ಹೆಚ್ಚುವರಿ ಬಾಯ್ ಸ್ಟ್ರಿಪ್ ಅನ್ನು ಕತ್ತರಿಸಬೇಕು. ಇದಾದ ನಂತರ ನಾವು ಆರ್ಮ್ ಹೋಲ್ಗೆ ಮತ್ತು ಬಾಟಮಿನ ಬಾಯ್ ಸ್ಟ್ರಿಪ್ಪಿಗೆ ಮೇಲೆ ಹೊಲಿಗೆಯನ್ನು ಹಾಕಬೇಕು. ಇದು ಸರ್ಕ್ಯುಲರ್ ಸ್ಟ್ರಿಪ್ ಚಪಟೆಯಾಗಿರುವುದಕ್ಕೆ ಮತ್ತು ನೀಟಾದ ಫಿನಿಶ್ ಕೊಡುವುದಕ್ಕೆ ಸಹಾಯ ಮಾಡುತ್ತದೆ. ವಿಡಿಯೋದಲ್ಲಿ ತೋರಿಸಿರುವಂತೆ ಹೊಲೆಯಿರಿ. ಇನ್ನೊಂದು ಆರ್ಮ್ ಹೋಲ್ ಅನ್ನು ಇದೇ ರೀತಿ ಹೊಲೆಯಿರಿ. ಹೆಚ್ಚುವರಿ ದಾರಗಳನ್ನು ಕತ್ತರಿಸಿ ಈಗ ಬಾಟಮ್ಗೆ ಹೋಗೋಣ. ನಿಮ್ಮ ಬಾಟಮ್ನ ಬಾಯ್ ಸ್ಟ್ರಿಪ್ ಚಪಟೆಯಾಗಿದೆಯೇ ಎಂದು ಖಾತ್ರಿಪಡಿಸಿಕೊಳ್ಳಿ. ಹಾಗೆ ಮೇಲಿನ ಹೊಲಿಗೆ ಹಾಕುತ್ತಿರುವಾಗ ಮಡಚುತ್ತಾ ಹೋಗಬೇಕು. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಈ ರೀತಿ ಇರಬೇಕು. ಇದು ಬ್ಲೌಸ್ನ ಆರ್ಮ್ ಹೋಲ್ಸ್ ಮತ್ತು ಇದು ಬಾಟಮ್ನ ಹೆಮ್. ಹಂತ 5. ಬ್ಲೌಸಿಗೆ ಜಿಪ್ಪರ್ ಅನ್ನು ಸೇರಿಸುವುದು. 14 ಇಂಚಿನ ಮೆಟಾಲಿಕ್ ಎಂಡೆಡ್ ಓಪನ್ ಜಿಪ್ಪರ್ ಅನ್ನು ತೆಗೆದುಕೊಂಡು ಬ್ಲೌಸಿನ ಹಿಂಭಾಗದ ಒಂದು ಬದಿಯನ್ನು ಅರ್ಧ ಇಂಚ್ ಮಡಿಚಿ ವಿಡಿಯೋದಲ್ಲಿ ತೋರಿಸಿರುವಂತೆ ಜಿಪ್ಪರ್ನ ಬಲಭಾಗದ ಮೇಲೆ ಇಡಬೇಕು. ಹೊಲೆಯಲು ಸುಲಭವಾಗುವಂತೆ ಈ ರೀತಿ ಪಿನ್ ಮಾಡಿ, ಆಗ ಜಿಪ್ಪರ್ ದೃಢವಾಗಿರುತ್ತೆ. ಈಗ ಜಿಪ್ ಅನ್ನು ಪೂರ್ತಿಯಾಗಿ ತೆರೆಯಿರಿ.
ಬ್ಲೌಸ್ ಅನ್ನು ತಿರುಗಿಸಿ ಈಗ ಇನ್ನೊಂದು ಕಡೆ ಕೆಲಸ ಮಾಡೋಣ. ಈಗ ಅರ್ಧ ಇಂಚಿನಷ್ಟು ಇನ್ನೊಂದು ಸೆಕ್ಷನ್ ಅನ್ನು ಮಡಿಚಿ ಜಿಪ್ಪರ್ನ ಇನ್ನೊಂದು ಕೊನೆಯಲ್ಲಿ ಇಡಬೇಕು. ಮಡಿಚಿರುವ ತುದಿಯನ್ನು ಜಿಪ್ಪರ್ನ ಬಲಭಾಗದಲ್ಲಿ ಈ ರೀತಿ ಇಡಬೇಕು. ಹೊಲೆಯಲು ಸುಲಭವಾಗುವಂತೆ ಈ ರೀತಿ ಪಿನ್ ಮಾಡಿ. ಈಗ ಜಿಪ್ಪರ್ ಅನ್ನು ಮುಚ್ಚಿ ನಾವು ಪಿನ್ ಮಾಡಿರುವ ಭಾಗದಿಂದ ಜಿಪ್ಪರ್ ಅನ್ನು ಸೇರಿಸುತ್ತಾ ಹೋಗಬೇಕು. ಬ್ಲೌಸ್ ಅನ್ನು ನಿಮ್ಮ ಮೆಷಿನ್ ಹತ್ತಿರ ತೆಗೆದುಕೊಂಡು ಹೋಗಿ ಜಿಪ್ಪರ್ ಅನ್ನು ಮತ್ತೆ ತೆರೆದು ಹೊಲೆಯಲು ಸುಲಭವಾಗುವಂತೆ ರೆಗ್ಯುಲರ್ ಪ್ರೆಸರ್ ಫುಟ್ ಅನ್ನು ಹೊರಗೆ ತೆಗೆದು ಉಷಾ ಜೆನೋಮಿ ಪ್ರೆಸರ್ ಫುಟ್ ಅನ್ನು ಹಾಕಬೇಕು. ಇದಾದ ನಂತರ ಬಟ್ಟೆಯ ತುದಿಯನ್ನು ಪ್ರೆಸರ್ ಫುಟ್ಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ರಿವರ್ಸ್ ಹೊಲಿಗೆಯನ್ನು ಹಾಕಲು ಮರೆಯಬೇಡಿ. ಹೌದು, ಜಿಪ್ಪರ್ ಅನ್ನು ಹೊಲೆಯಲು ಈ ಹಂತ ಬಹಳ ಮುಖ್ಯ. ದಾರವನ್ನು ಕತ್ತರಿಸಿ ಜಿಪ್ಪರ್ನ ಇನ್ನೊಂದು ಕಡೆಯೂ ಹೊಲೆಯಬೇಕು. ಜಿಪ್ಪರ್ ಅನ್ನು ಹೊಲೆಯುವಾಗ ಪಿನ್ನುಗಳನ್ನು ತೆಗೆಯುತ್ತಾ ಹೋಗಬೇಕು. ಸೇರಿಸಿರುವ ಜಿಪ್ಪರ್ ಯಾವುದೇ ಅಡಚಣೆ ಇಲ್ಲದೆ ತೆರೆಯಲು ಸುಲಭವಾಗಿ ಇರಬೇಕು. ಹಂತ 6 ಕಾಲರ್ ಅನ್ನು ಹೊಲೆಯುವುದು. ನಾವು ಜಿಪ್ಪರ್ ಅನ್ನು ಸೇರಿಸಿದ ನಂತರ ಈಗ ಕಾಲರ್ ಅನ್ನು ಹೊಲೆಯೋಣ. ಇದೇ ಬ್ಲೌಸಿನ ಮುಖ್ಯವಾದ ಹೈಲೈಟ್. ನಿಮ್ಮ ಹತ್ತಿರ ಮೇನ್ ಸೀಕ್ವೆಂಟ್ ಕಾಲರ್ ಪೀಸ್ ಇರಬೇಕು. 2 ಲೈನಿಂಗ್ ಕಾಲರ್ ಬಟ್ಟೆ ಮತ್ತು 2 ಇಂಟರ್ ಲೈನಿಂಗ್ ಕಾಲರ್ ಫ್ಯೂಸ್ ಬಟ್ಟೆ. ನಾವೀಗ ಶೈನಿಂಗ್ ಬಟ್ಟೆಯ ತಪ್ಪಾದ ಭಾಗವನ್ನು ಲೈನಿಂಗ್ ಬಟ್ಟೆಗೆ ಇಟ್ಟು ಅಂಟುಕೊಳ್ಳುವ ಹಾಗೆ ಅಯನ್ ಮಾಡಬೇಕು. ಆಗಲೇ ಇದು ಚೆನ್ನಾಗಿ ಅಂಟಿಕೊಂಡು ಕಾಲರ್ ಅನ್ನು ದೃಢಪಡಿಸುತ್ತದೆ. ಈ ಬಟ್ಟೆಯನ್ನು ಹೀಗೆ ಇಟ್ಟು ಫ್ಯೂಸಿಂಗ್ ಭಾಗವನ್ನು ಮೇಲ್ಭಾಗದಲ್ಲಿಟ್ಟು ಅದು ಅಂಟಿಕೊಳ್ಳುವ ಹಾಗೆ ಈ ರೀತಿ ಅಯನ್ ಮಾಡಬೇಕು. ಇದನ್ನು 2 ಪೀಸ್ಗಳಿಗೂ ಬೇರೆ ಬೇರೆಯಾಗಿ ಮಾಡಬೇಕು. ಈಗ ಒಂದು ಲೈನಿಂಗ್ ಬಟ್ಟೆಯನ್ನು ತಿರುಗಿಸಿ ಬಲಭಾಗ ಮೇಲೆ ನೋಡುವಂತಿರಬೇಕು. ಈಗ ಮೇನ್ ಬಟ್ಟೆಯನ್ನು ಇದರ ಮೇಲೆ ಇಡಬೇಕು. ಈಗ ಇದು ನಿಮ್ಮನ್ನು ನೋಡುವಂತೆ ಇರಬೇಕು. ಈಗ ಇನ್ನೊಂದು ಲೈನಿಂಗ್ನ ಬಲಭಾಗವನ್ನು ಮೇನ್ ಬಟ್ಟೆಯ ಮೇಲೆ ತೋರಿಸಿರುವಂತೆ ಇಡಬೇಕು. ಇದಾದ ನಂತರ ಇವೆಲ್ಲವನ್ನೂ ಸೇರಿಸಿ ನಾವು ಹೊಲೆಯಬೇಕು. ಕಾಲರ್ ಅನ್ನು ಈ ರೀತಿ ಪಿನ್ ಮಾಡಿ. ಬೀಡೆಡ್ ಪಿನ್ ಎಲ್ಲಾ ಬಟ್ಟೆಗೂ ಹೋಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹೊಲೆಯುವ ಮುಂಚೆ ಜಿಪ್ಪರ್ ಫುಟ್ ಅನ್ನು ತೆಗೆದು ರೆಗ್ಯುಲರ್ ಫುಟ್ ಅನ್ನು ಹಾಕಬೇಕು. ಫ್ಯೂಸಿಂಗ್ ಬಟ್ಟೆಯಿಂದ ಹೊಲೆಯಲು ಪ್ರಾರಂಭಿಸಿ. ಬಟ್ಟೆಯ ಮೇಲ್ಭಾಗದಿಂದ ಹೊಲೆಯುತ್ತಿಲ್ಲ ಎಂದು ಖಾತ್ರಿಪಡಿಸಿಕೊಳ್ಳಿ. ಒಮ್ಮೆ ಇಂಟರ್ಲೈನಿಂಗ್ ಫ್ಯೂಸಿಂಗ್ ತುದಿಯನ್ನು ತಲುಪಿದಾಗ ಬಟ್ಟೆಯನ್ನು ತಿರುಗಿಸಿ. ನಾವು ಕಾಲರ್ ಮೆಟೀರಿಯಲ್ ಅನ್ನು ಒಟ್ಟಿಗೆ ಒಂದೇ ಹೊಲಿಗೆಯಲ್ಲಿ ಈ ರೀತಿ ಹೊಲೆಯುತ್ತೇವೆ. ಆದರೆ ನಾವು 3 ಕಡೆ ಮಾತ್ರವೇ ಹೊಲೆಯುತ್ತೇವೆ, ಏಕೆಂದು ನೋಡುವಿರಿ. ಇದಾದ ನಂತರ ದಾರವನ್ನು ಕತ್ತರಿಸಿ ಪಿನ್ನುಗಳನ್ನು ತೆಗೆಯಿರಿ. ಈಗ ತಾನೇ ಹೊಲೆದಿರುವ ಭಾಗದಲ್ಲಿ ನಾಚಸ್ ಅನ್ನು ಹಾಕಬೇಕು. ಆ ತುದಿಯನ್ನು ವಿಡಿಯೋದಲ್ಲಿ ತೋರಿಸಿರುವಂತೆ ಡಯಾಗ್ನಲ್ ಆಗಿ ಕತ್ತರಿಸಿ. ನೆನಪಿರಲಿ, ಹೊಲಿಗೆಯ ಮೇಲೆ ಕತ್ತರಿಸಬಾರದು.
ನಾಚಸ್ ಅನ್ನು ಎಲ್ಲಾ ಕಡೆಯೂ ಮಾಡುತ್ತಾ ಹೋಗಬೇಕು. ಇದು ಸರ್ಕ್ಯುಲರ್ ಹೊಲಿಗೆಯನ್ನು ಚಪ್ಪಟೆ ಮಾಡಲು ಸಹಾಯ ಮಾಡುತ್ತೆ. ಇನ್ನೊಮ್ಮೆ ಮರೆಯಬೇಡಿ, ನೀವು ನಾಚಸ್ ಮಾಡುವಾಗ ಹೊಲಿಗೆಯ ಮೇಲೆ ಕತ್ತರಿಸಬಾರದು. ಈಗ ಕಾಲರ್ ಅನ್ನು ತಲೆಯ ಕೆಳಗಾಗಿ ಹೊಲೆಯದೇ ಇರುವ ಕಡೆ ವಿಡಿಯೋದಲ್ಲಿ ತೋರಿಸಿರುವಂತೆ ತಿರುಗಿಸಿ. ಬ್ಲೌಸ್ನ ಬಲಭಾಗವನ್ನು ಬಲಭಾಗದ ಕಡೆ ನೋಡುವಂತೆ ಇಡಬೇಕು. ಕಾಲರಿನ ತುದಿ ಜಿಪ್ಪಿನ ತುದಿಗೆ ವಿಡಿಯೋದಲ್ಲಿ ತೋರಿಸಿರುವಂತೆ ಹೀಗೆ ಅಲೈನ್ ಮಾಡಿ. ಈಗ ಈ ರೀತಿ ಪಿನ್ ಮಾಡಿ. ಕಾಲರಿನ ಎಲ್ಲಾ ಭಾಗದಲ್ಲೂ ಪಿನ್ ಮಾಡಿ. ಇದಾದ ನಂತರ ಹೆಚ್ಚುವರಿ ಜಿಪ್ ಅನ್ನು ಕಟ್ ಮಾಡಿ. ಸುಲಭವಾಗಿ ಹೊಲೆಯಲು ಜಿಪ್ ಅನ್ನು ತೆರೆಯಿರಿ. ಕಾಲರಿನ ತುದಿಯನ್ನು ಜಿಪ್ಪರ್ ಫುಟ್ಗೆ ಅಲೈನ್ ಮಾಡಿ ಹೊಲೆಯಿರಿ. ಇನ್ನೊಂದು ಕಡೆಗೆ ಹೋಗುತ್ತಿರುವಾಗ ಪಿನ್ನುಗಳನ್ನು ತೆಗೆಯುತ್ತಾ ಹೋಗಿ. ನೀವು ನೋಡಬಹುದು, ನಾವು ಕಾಲರ್ ಅನ್ನು ಹೊಲೆದು ಜೋಡಿಸಿದ್ದೇವೆ. ಹಂತ 7, ಕಾಲರ್, ಆರ್ಮ್ ಹೋಲ್ಸ್ ಮತ್ತು ಬಾಟಮ್ ಅನ್ನು ಹೆಮ್ ಮಾಡುವುದು. ಈಗ ನೀಟಾದ ಫಿನಿಶಿಗಾಗಿ ಕೈಯಲ್ಲಿ ತೆರೆದಿರುವ ಕಾಲರಿನ ತುದಿಯನ್ನು ಹೊಲೆಯಬೇಕು. ಕಾಲರ್ ಅನ್ನು ಮುಗಿಸಿದ ಮೇಲೆ ನಾವು ಆರ್ಮ್ ಹೋಲ್ ಅನ್ನು ಕೂಡ ಹೊಲೆಯಬೇಕು. ಬಾಯ್ ಸ್ಟ್ರಿಪ್ ಅನ್ನು ಒಳಗೆ ಮಡಿಚಿ ಈ ರೀತಿ ಅದರ ಮೇಲೆ ಹೊಲೆಯಿರಿ. ಬಾಟಮ್ನಲ್ಲಿರುವ ಎಕ್ಸ್ಟ್ರಾ ಬಾಯ್ ಸ್ಟ್ರಿಪ್ ಅನ್ನು ಒಳಭಾಗಕ್ಕೆ ಮಡಿಚಿ ಹೊಲೆಯುತ್ತಾ ಹೋಗಿ. ಕೊನೆಯವರೆಗೂ ಹಾಗೆ ಹೊಲೆಯುತ್ತಾ ಹೋಗಿ. ಈ ಹಂತ ಮುಗಿದ ಮೇಲೆ 2 ಹುಕ್ಸ್ ಅನ್ನು ತೆಗೆದುಕೊಂಡು ಬ್ಲೌಸ್ನ ಕಾಲರ್ಗೆ ಈ ರೀತಿ ಸೇರಿಸಿ ಪರ್ಫೆಕ್ಟ್ ಫಿಟ್ ಅನ್ನು ಕೊಡಿ. ಹುಕ್ಕಿನ ಕಣ್ಣನ್ನು ಹೊಲೆಯಲು ಮರೆಯಬೇಡಿ.
ಈಗ ನಿಮ್ಮ ಬ್ಲೌಸ್ ಪೂರ್ತಿಯಾಗಿದೆ. ಇದನ್ನು ತೆಳುವಾದ ಸೀರೆಯೊಂದಿಗೆ ಹೊಂದಿಸಿಕೊಳ್ಳಬಹುದು, ಏಕೆಂದರೆ ಈ ಬ್ಲೌಸ್ ನಿಮ್ಮ ಅಂದಕ್ಕೆ ಅದ್ಭುತವಾಗಿ ಕಾಣಿಸುತ್ತೆ. ಇದು ಪರಿಪೂರ್ಣವಾದ ಸ್ಟೈಲ್ ಸ್ಟೇಟ್ಮೆಂಟ್, ನಿಮ್ಮ ಆತ್ಮೀಯ ಸ್ನೇಹಿತರ ಮದುವೆಗೆ ಅಥವಾ ಕುಟುಂಬ ಸಮಾರಂಭಕ್ಕೆ ಹೇಳಿ ಮಾಡಿಸಿರುವಂತೆ ಇರುತ್ತೆ.